ಸಿದ್ದರಾಮಯ್ಯ ಸಾಹೇಬ್ರೆ, ನನ್ನ ಸಹೋದ್ಯೋಗಿಗಳಂತ ಸತೀಶ್ ಅವರೇ, ಎಂ.ಬಿ. ಪಾಟೀಲ್ ಅವರೇ, ತಿಮ್ಮಾಪುರ ಅವರೇ, ಶಿವಾನಂದ್ ಅವರೇ, ಪ್ರಚಾರ ಸಮಿತಿ ಅಧ್ಯಕ್ಷರಂತ ವಿನಯ್ ಕುಮಾರ್ ಸೊರ್ಕೆ ಅವರೇ, ನಮ್ಮ ಎಸ್.ಆರ್. ಪಾಟೀಲ್ ಅವರು, ನಮ್ಮ AICC ಸೆಕ್ರೆಟರಿ ಬಂದಿದ್ದಾರೆ, ಪಳನಿಯಪ್ಪನವರು, ಎಲ್ಲ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದಾರೆ, ಎಲ್ಲ ನಮ್ಮ ಸ್ಥಳೀಯ ಎಲ್ಲ ಶಾಸಕರಿದ್ದಾರೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಅಜಯ್ ಕುಮಾರ್ ಸರ್ನಾಯಕ್ ಇದ್ದಾರೆ, ಕಾಶಪ್ಪನವರು, ನಮ್ಮ ಭೀಮ್ಸೇನ್, ಚಿಮನ್ ಕಟ್ಟಿ, ಇನ್ನೆಲ್ಲರೂ ಕೂಡ ಇದ್ದಾರೆ. ನಮ್ಮ ಮಾಜಿ ಶಾಸಕರು, ನಮ್ಮ ಗೌಡ್ರು ಮಗ ಆನಂದ್ ನ್ಯಾಮಗೌಡರು ಇದ್ದಾರೆ, ಇನ್ನೆಲ್ಲರೂ ಕೂಡ ಇದ್ದಾರೆ. ಯಶವಂತರಾವ್ ಗೌಡ್ ಪಾಟೀಲ್ ಇದ್ದಾರೆ, ನಮ್ಮ ಪಾರ್ಲಿಮೆಂಟ್ ಕ್ಯಾಂಡಿಡೇಟು JD ಪಾಟೀಲ್ ಇದ್ದಾರೆ, ಅಶೋಕ್ ಮನ್ಗಳಿ ಇದ್ದಾರೆ, ಇನ್ನೆಲ್ಲರೂ ಕೂಡ ಇದ್ದಾರೆ. ನಮ್ಮ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಹೆಣ್ಮಗಳು ಕೂಡ ಇದ್ದಾರೆ, ನಮ್ಮ ಶಿವಾನಂದ ಪಾಟೀಲ್ ಮಗಳು ಸಂಯುಕ್ತ ಪಾಟೀಲ್. ಇವತ್ತು ನಾನು ಬರ್ತಾ ಇರ್ತೀನಿ, ವೀಣಾ ಕಾಶ್ಯಪ್ನವರು ಇದ್ದಾರೆ, ನಾವೆಲ್ಲ ಕೂಡ ಬರ್ತಾ ಇರ್ತೀವಿ. ಈ ಎಲೆಕ್ಷನ್ ನಮ್ಮ ತಿಮ್ಮಾಪುರ ಕೆಲವು ವಿಚಾರಗಳನ್ನ ಪ್ರಸ್ತಾವನೆ ಮಾಡಿದ್ದಾರೆ. ಮೊನ್ನೆ ತಾನೇ ನಾವೆಲ್ಲ ಮೆಡಿಕಲ್ ಕಾಲೇಜು ಭೂಮಿ ಪೂಜೆಗೆ ಬಂದಿತ್ತು. ಯಾಕೆ ಮೇಟಿ ಅವರು ಬೇಕು ಅಂತ ಹೇಳ್ತಾ ಇದ್ರು ಅಂದ್ರೆ, ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಬಡವರಿಗೆ ಅನುಕೂಲ ಆಗ್ತಿರ್ಲಿಲ್ಲ, ಅಲ್ಲಿ ಸುಲಿಗೆ ನಡೀತಿತ್ತು, ಬಡವರಿಗೆ ಸಹಾಯ ಮಾಡಕ್ ಆಗ್ತಿರ್ಲಿಲ್ಲ. ಅದು ಬೇಕು ಅಂತೇಳಿ ಎಲ್ಲ ಜಿಲ್ಲಾ ಶಾಸಕರ ಜೊತೆಯಲ್ಲಿ ಇಟ್ಕೊಂಡು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದು ಹಿಂದೆ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದನ್ನ ಬಿಜೆಪಿಯವರು ಕೂಡ ಅದಕ್ಕೆ ಒಂದು ಜೀವ ಕೊಟ್ಟಿರ್ಲಿಲ್ಲ. ಅವ್ರು ಬೇಕಾದ ಕಡೆ ಅವ್ರು ಮಾಡಿದ್ರು. ಇಲ್ಲಿ ಬಿಜೆಪಿ ಶಾಸಕರು ಕೂಡ ಆ ಸರ್ಕಾರ ಇದ್ದ ಕೂಡ ಅವ್ರು ಮಾಡಕ್ ಹೋಗಿರ್ಲಿಲ್ಲ. ಸೊ ಇವತ್ತು ನಾವು ಕೊಟ್ಟ ಮಾತಂತೆ ಇವತ್ತು ಸಿದ್ದರಾಮಯ್ಯನವರು ಬಂದು ಭೂಮಿ ಪೂಜೆ ಮಾಡಿ ಅದಕ್ಕೆ ಚಾಲನೆಯನ್ನ ನಾವು ಕೊಟ್ಟಿದ್ದೇವೆ. ರೈತರ ವಿಚಾರ ಹೇಳಿದ್ರು, ಮಾಧ್ಯಮದವ್ರಿಗೆ ನಿಮ್ಗೆ ಹೇಳ್ತೀನಿ, ಈ ಎಲೆಕ್ಷನ್ ನಡೆಯೋದು ಎರಡೇ ವಿಚಾರಕ್ಕೆ, ಧರ್ಮ ಅಧರ್ಮ ಒಂದು, ಎರಡನೇದು ಸತ್ಯ ಸುಳ್ಳು. ಈ ಸತ್ಯ ಸುಳ್ಳಿಗೆ ಈ ಎಲೆಕ್ಷನ್ ನಡೀತದೆ. ಬಿಜೆಪಿ ಅವರು ಏನೇನು ಬರೀ ಸುಳ್ಳು ಹೇಳೋದು, ಆಶ್ವಾಸನೆ ಕೊಡೋದು. ನಮ್ದೇನಿದ್ರು ನಾವೇನ್ ಮಾತಾಡ್ತೀವಿ ಮಾತಂತೆ ನಡಿತೀವಿ. ಇದು ಬಸವಣ್ಣನ ನಾಡು. ಸೊ ನೀವಂತೆ ನಡಿತೀವಿ. ಎಲೆಕ್ಷನ್ ಮುಂಚಿತವಾಗಲಿ, ಎಲೆಕ್ಷನ್ ಆದ್ಮೇಲೆ ಆಗ್ಲಿ, ಎಲೆಕ್ಷನ್ ಹಿಂದೆ ಆಗ್ಲಿ, ಏನೆಲ್ಲ ಮಾತಾಡಿದ್ದೇವೆ ಆ ಮಾತನ್ನ ನಾವು ಕಾರ್ಯರೂಪಕ್ಕೆ ತಂದಿದ್ದೇವೆ. ಎಲ್ಲ ಗ್ಯಾರಂಟಿಗಳು ಈ ರಾಜ್ಯದಲ್ಲಿ 1,23,00,000 ಮನೆಗೆ ಇವತ್ತು 2,000 ರೂಪಾಯಿ ಹೋಗ್ತಾ ಇದೆ. 1,40,00,000 ಜನರಿಗೆ ಉಚಿತವಾಗಿ ಕರೆಂಟ್ ಕೊಡ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಅಕ್ಕಿ ಕೊಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಇಂಥದ್ದು ಒಂದು ಕಾರ್ಯಕ್ರಮ ಎಲ್ಲ ನನ್ನ ತಾಯಂದಿರೆಲ್ಲಾ ದೇವಸ್ಥಾನಗಳು ನೋಡಿದ್ರು, ಎಲ್ಲ ಬೀಗರ ಮನೆ, ನೆಂಟರ ಮನೆ, ಸ್ನೇಹಿತರ ಮನೆ ಎಲ್ಲ ಉಚಿತ ಪ್ರಯಾಣ ಮಾಡಿದ್ರು. ಸೊ ಇಂಥದ್ದು ಒಂದು ಕಾರ್ಯಕ್ರಮ ಬಿಜೆಪಿಯವ್ರು ಮಾಡಕ್ ಆಗ್ಲಿಲ್ಲ. ಮತ ಕೇಳುವಂತ ಹಕ್ಕು, ಸ್ವಾಭಿಮಾನ ಎಲ್ಲ ಕೂಡ ಕಳ್ಕೊಂಡಿದ್ದಾರೆ. ಮುಂದೆ ಬರ್ತೀವಿ, ಕೆಲವು ಅನೇಕ ವಿಚಾರಗಳನ್ನ ಮಾತಾಡ್ತೀವಿ. ಯುವ ಮಿತ್ರ ಜನರ ಪರವಾಗಿ, ಜನರ ಕಷ್ಟ ಸುಖಕ್ಕೆ ಭಾಗಿಯಾಗಿದ್ದಾರೆ. ಇಡೀ ಸರ್ಕಾರ ಉಮೇಶ್ ಮೇಟಿ ಜೊತೆನೆ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಮತದಿಂದ ಆಯ್ಕೆ ಮಾಡಬೇಕು. ನಮ್ಮ ಚರಂತಿ ಮಠರವರು ಇಂಡಿಪೆಂಡೆಂಟ್ ಆಗಿ ನಿಂತಿದ್ರು, 10,000 ಓಟ್ ತಗೊಂಡ್ರು. ಅವರು ಕೂಡ ಸಂಪೂರ್ಣವಾಗಿ ಅವರ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನ ಬಹಳ ಜನ ಬಿಜೆಪಿ ನಾಯಕರುಗಳು ಸೇರಿದ್ದಾರೆ. ಆ ಪಟ್ಟಿನ ಸದ್ಯದಲ್ಲಿ ನಾವು ಬಿಡುಗಡೆ ಮಾಡಿ ನಿಮ್ಮ ಮುಂದೆ ನಾವು ಸೇರಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ಪರ್ವ ನ್ಯೂಸ್ ಕನ್ನಡ, ಇದು ನಿಮ್ಮ ವಾಹಿನಿ.